ಕೃತಿಯಲ್ಲಿನ ವಿಸ್ಮಯಕಾರಿ ಶಕ್ತಿ ಮನಸ್ಸು ಮಾಡಿದ್ರೆ ನಿರ್ಜೀವ ವಸ್ತುವಿಗೂ ಸಹ ಜೀವ ತುಂಬುತ್ತೆ. ಹಾಗೆ ತುಂಬಿ ಅದರಿಂದಲೇ ಚಮತ್ಕಾರಗಳನ್ನ ಪವಾಡಗಳನ್ನ ಮಾಡಿಸುತ್ತೆ, ಎಲ್ಲರನ್ನು ಅಚ್ಚರಿಗೊಳಿಸುತ್ತೆ. ಹಾಗೆ ನಿರ್ಜೀವ ವಸ್ತುಗಳು ಚಮತ್ಕಾರ ಎಸಗುತ್ತಿರುವಂತಹ ಬಹಳಷ್ಟು ಉದಾಹರಣೆಗಳು, ಜೀವಂತ ಸಾಕ್ಷಿಗಳು ನಮಗೆ ಈ ಭೂಮಿ ಮೇಲೆ ಸಿಗ್ತವೆ. ಅಂಥದೊಂದು ಉದಾಹರಣೆಯೇ, ಅಂಥದೊಂದು ಜೀವಂತ ಸಾಕ್ಷಿಯೇ ನಮ್ಮ ಇಂದಿನ ಹೀಗೂ ಉಂಟೆ. ನಿರ್ಜೀವಿಗೂ ಜೀವ ಬರುತ್ತಾ, ಜೀವವನ್ನ ಪಡೆದಂತಹ ನಿರ್ಜೀವಿ ಚಮತ್ಕಾರಗಳನ್ನ ಮಾಡುತ್ತಾ, ಎಲ್ಲರನ್ನು ಅಚ್ಚರಿಗೊಳಿಸುತ್ತಾ, ಅದು ಹೇಗೆ? ಹಲವು ಧರ್ಮಗಳ ಪ್ರಕಾರ, ಆಧ್ಯಾತ್ಮಿಕ ಚಿಂತಕರ ಸಾಧಕರ ಪ್ರಕಾರ ಪ್ರಕೃತಿಯಲ್ಲಿನ ಅಣು ಅಣುವಿಗೂ ಜೀವ ಇದೆಯಾ ಎಂಬುವುದು ಇಂತಹ ಮಾತುಗಳಿಗೆ ಪೂರಕವೆಂಬಂತೆ ನಿರ್ಜೀವ ವಸ್ತುಗಳು ಸಹ ಜೀವ ಬಂದಂತೆ ಆಡಿ ಎಲ್ಲರಲ್ಲೂ ಅಚ್ಚರಿಯನ್ನು ಉಂಟು ಮಾಡುತ್ತಿರುವಂತಹ ಜೀವಂತ ಸಾಕ್ಷಿಗಳು, ಉದಾಹರಣೆಗಳು ನಮಗೆ ಈ ಭೂಮಿಯ ಮೇಲೆ ಸಿಗುತ್ತವೆ. ಅಂತಹದೊಂದು ಉದಾಹರಣೆಯೇ ಈ ಮನೆ. ಇದೊಂದು ವಿಸ್ಮಯಕಾರಿ ಮನೆ, ವಿಚಿತ್ರವಾದಂತಹ ಮನೆ. ಈ ಮನೆಯಲ್ಲಿನ ವಿಸ್ಮಯವಾದರೂ ಏನು, ವಿಚಿತ್ರವಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರ ಈ ಮನೆಯ ಬಾಗಿಲು. ಈ ಬಾಗಿಲು ಅಂತಿಂತಹ ಬಾಗಿಲಲ್ಲ. ಇದನ್ನು ವರ್ಷಕ್ಕೆ ಒಂದೇ ಒಂದು ಬಾರಿ ಮಾತ್ರ ತೆಗೆಯಲಾಗುತ್ತೆ. ಅದು ಕೂಡ ಆ ಒಂದು ದಿನ ಈ ಬಾಗಿಲು ತನ್ನಷ್ಟಕ್ಕೆ ತಾನೇ ತೆಗೆದುಕೊಳ್ಳುತ್ತೆ. ಒಂದು ದಿನ ಕಳೆದ ನಂತರ ಈ ಬಾಗಿಲು ತನ್ನಷ್ಟಕ್ಕೆ ತಾನೇ ಮುಚ್ಚಿಕೊಳ್ಳುತ್ತೆ. ತದನಂತರ ಇದನ್ನು ಯಾರೇ ತಳ್ಳಿದರೂ ತೆಗೆದುಕೊಳ್ಳುವುದಿಲ್ಲ. ಬಾಗಿಲಿಗೆ ಯಾವುದೇ ಆಧಾರ ಇಲ್ಲ. ಒಂದ್ ಚಿಲ್ಕ ಆಗ್ಲಿ, ಒಂದ್ ಬೀಗ ಆಗ್ಲಿ, ಒಂದ್ ತಡೆಗೋಡೆ ಆಗ್ಲಿ, ಒಂದ್ ಮರದ ಪಟ್ಟಿ ಆಗ್ಲಿ, ಏನಂದ್ರೆ ಏನಿಲ್ಲ. ಖಾಲಿ ಬಾಗಿಲು ಹೆಂಗೈತೆ ಬಾಗಿಲೈತೆ. ಅದನ್ನ ಯಾವ್ದೇ ಕಾರಣಕ್ಕೂ ಬರೀ ಕೈಯಿಂದ ತಳ್ಳಕ್ಕಾಗಲ್ಲ. 10 ಜನ ತಳ್ಳಿದ್ರು ಕೂಡ ತಳ್ಳಕ್ಕಾಗಲ್ಲ. ಈ ಬಾಗಿಲಿಗೆ ಚಿಲಕವಿಲ್ಲ, ಬೀಗ ಹಾಕೋದಿಲ್ಲ. ವರ್ಷಕ್ಕೆ ಒಂದೇ ಒಂದು ದಿನ ಮಾತ್ರ ತನ್ನಷ್ಟಕ್ಕೆ ತಾನೇ ತೆಗೆದುಕೊಳ್ಳುವ. ಒಂದು ದಿನ ಕಳೆದ ನಂತರ ಎಷ್ಟೇ ಜನ ಇದನ್ನು ಹಿಡಿದಿಟ್ಟುಕೊಂಡರೂ ಸಹ ತನ್ನಷ್ಟಕ್ಕೆ ತಾನೇ ಮುಚ್ಚಿಕೊಳ್ಳುವುದಕ್ಕೂ ಮುಂಚೆ ಒಂದು ಸೂಚನೆಯಾಗುತ್ತಂತೆ. ಅಂತಹ ಸೂಚನೆ ದೊರೆತ ಕೂಡಲೇ ಕೆಲವೇ ನಿಮಿಷಗಳಲ್ಲಿ ಮನೆಯನ್ನು ಸ್ವಚ್ಛಗೊಳಿಸಬೇಕು. ನಂತರ ಆಚೆ ಬಂದು ಬಿಡಬೇಕು. ತಡ ಮಾಡಿದರೆ ಒಳಗಡೆ ಸಿಲುಕುವುದು ಕಡಾಖಂಡಿತ. ಅದರಿಂದ ಸಾವು ನಿಶ್ಚಿತ. ಅವು ಏನಾದ್ರೂ ಬಂದು ಸಡನ್ ಆಗಿ ಒಂದು ಲಾಕ್ ಆಯ್ತು ಅಂತಂದ್ರೆ ಪೂಜಾರಿ ಒಳಗಡೆ ಉಳ್ಕೊಂಡ್ಬಿಡ್ತಾರೆ. ತಿರ್ಗಾ ನಾವು ಅದನ್ನ ಬಾಗಿಲು ತೆಗಿಯಕ್ಕಾಗಲ್ಲ, ಎಂಚತ್ತಿ ಮಾಡಕ್ಕೂ ಆಗಲ್ಲ. ಅವ್ರಿಗೆ ಮರಣ ಸಮೀಪತ್ತು ಅಂತ. ಬಾಗಿಲು ತೆಗೆದುಕೊಳ್ಳುವ ದಿನದಂದು, ಬಾಗಿಲು ಮುಚ್ಚಿಕೊಳ್ಳುವ ದಿನದಂದು ಮಾತ್ರ ಜನರು ಇಲ್ಲಿಗೆ ಬರುತ್ತಾರೆ. ಮತ್ತೆ ಇಲ್ಲಿ ಜನರು ಸುಳಿಯುವುದಿಲ್ಲ. ಈ ಬಾಗಿಲು ತೆಗೆದುಕೊಂಡ ನಂತರ ಸ್ವಚ್ಛತೆಯೊಂದಿಗೆ ಇಲ್ಲಿನ ನಿಯಮಗಳನ್ನು ಪಾಲಿಸಿ ಒಳ ಹೋಗಬೇಕು. ಇಲ್ಲದಿದ್ದರೆ ತೊಂದರೆ ತಪ್ಪಿದ್ದಲ್ಲ. ಇಲ್ಲಿನ ನಿಯಮಗಳನ್ನು ಪಾಲಿಸದೆ ಒಳ ಹೋದರೆ ಯಾವ ರೀತಿಯ ತೊಂದರೆ ಆಗುತ್ತೆ ಅನ್ನೋ ನಮ್ಮ ಪ್ರಶ್ನೆಗೆ ಇಲ್ಲಿನ ಜನರಿಂದ ಬಂದಂತಹ ಉತ್ತರ ಯಾರೋ ತಳ್ಳಿದಂತಹ ಅನುಭವ. ಅಂತಹ ಅನುಭವದೊಂದಿಗೆ ತಮಗರಿವಿಲ್ಲದಂತೆ ಆಚೆ ಬಂದು ಬೀಳುವುದು. ಎಸಿತದೆ. ಏನಾರು ಅದ್ರಲ್ಲಿ ತಪ್ಪು ಮಾಡಿ ಅವರಲ್ಲಿ ಏನಾರು ಅನ್ಯಾಯ ಇದ್ರೆ ಯಾರು ಒಳಗೆ ಕೂಡೋದಿಲ್ಲ. ಈ ವಿಸ್ಮಯಕಾರಿ ಮನೆಯ ಬಾಗಿಲು ತನ್ನಷ್ಟಕ್ಕೆ ತಾನೇ ಮುಚ್ಚಿಕೊಳ್ಳುವಾಗ ಬರುವಂತಹ ಶಬ್ದ ಎಂತವರಲ್ಲೂ ನಡುಕವನ್ನು ಉಂಟು ಮಾಡುತ್ತೆ. ಅಂತಹ ಶಬ್ದ ಬಂದ ಕೂಡಲೇ ಬಾಗಿಲು ಮುಂದೆ ನಿಲ್ಲೋ ಕೆಲ ಜನರು ಮೂರ್ಛೆ ಹೋಗುತ್ತಾರಂತೆ. ಒಂದು 10 ನಿಮಿಷ ಅದ್ರ ಶಬ್ದ ಕೇಳ್ಬಿಟ್ರೆ ಗಡಗಡಗಣ್ಣು ಮೈಯ ಬಂದ್ಬಿಟ್ರೆ ಅದು ಅದರ ಶಕ್ತಿ ಹಂಗಿದೆ ಅಲ್ಲಿ. ಹೌದು, ಜಾಸ್ತಿ ತಳ್ದ್ಬಿಟ್ಟಂಗೆ ಆಯ್ತದೆ. ಅಷ್ಟು ಗಣ್ಣು ಆಗ್ಬಿಡ್ತವೆ ಮೈಯೆಲ್ಲ. ಈ ವಿಸ್ಮಯಕಾರಿ ಮನೆಗಾಗಲಿ
ಮನೆಯ ಮುಂದೆ ಇರುವಂತಹ ಮರಗಿಡಗಳಿಗಾಗಲಿ ಯಾವುದೇ ರೀತಿಯ ಧಕ್ಕೆಯಾಗಬಾರದು. ಹಾಗೆ ಯಾರಾದರೂ ಧಕ್ಕೆಯನ್ನು ಉಂಟು ಮಾಡಿದರೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಹಾಗೆ ಆದಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಇಲ್ಲಿ ಸಿಗುತ್ತವೆ. ಅದೊಮ್ಮೆ ಈ ವಿಸ್ಮಯಕಾರಿ ಮನೆಯ ಮುಂದೆ ಮರದ ಕೊಂಬೆಯನ್ನು ಕಡಿದ ಪರಿಣಾಮ ಬಿಲ್ಲಪ್ಪ ಎಂಬ ಇವರಿಗೆ ಇಡೀ ದೇಹದಲ್ಲಿ ವಿಚಿತ್ರವಾದಂತಹ ಗಾಯಗಳು ಕಾಣಿಸಲು ಆರಂಭಿಸಿದವು. ಅಂತಹ ಗಾಯಗಳ ಮೇಲೆ ಸಣ್ಣ ಸಣ್ಣ ಹುತ್ತಗಳು ಬೆಳೆಯಲು ನಿಂತವು. ಆಸ್ಪತ್ರೆಗಳಿಗೆ ಸುತ್ತಿದಾಗ ಸಮಸ್ಯೆ ಮತ್ತಷ್ಟು ಹೆಚ್ಚಲು ನಿಂತಿತು. ಜೊತೆಗೆ ಇಡೀ ಕುಟುಂಬ ಹೀನಾಯ ಸ್ಥಿತಿಯನ್ನು ತಲುಪಿತು. ಕಡ್ದ್ಮೇಲೆ ಚಾಕ್ ತಗೊಂಡು ಹೊರಗೆ ಕುಂತ್ಕೊಂಡ್ರೆ ಇಂಗ್ಲೀಷಲ್ಲಿ ಮಾಡಿಸಿದ್ರೆ ಉತ್ತ ಬೆಳೆಯಕ್ಕಿಲ್ವ, ಹಂಗೆ ಅದಷ್ಟು ಅದೇ ಬೆಳೆಯೋದು. ತದನಂತರ ಇಲ್ಲಿ ತಪ್ಪಾಯಿತೆಂದು ಕ್ಷಮೆ ಯಾಚಿಸಿದಾಗ ಸಮಸ್ಯೆ ಇದೀಗ ಕೊಂಚ ಕಡಿಮೆಯಾಗಿದೆ. ಆದರೂ ಇವರ ದೇಹದ ಮೇಲೆ ಏಳುತ್ತಿದ್ದ ಹುತ್ತದ ಕಲೆಗಳನ್ನು ನಾವು ಇಂದಿಗೂ ಕಾಣಬಹುದು. ಈ ಮನೆ ಬಹಳಷ್ಟು ರಹಸ್ಯಗಳನ್ನ, ವಿಚಿತ್ರಗಳನ್ನ ತನ್ನಲ್ಲಿ ಇರಿಸಿಕೊಂಡಿದೆ. ಈ ಮನೆಗೆ ಸಂಬಂಧಿಸಿದ ವಸ್ತುಗಳನ್ನು ಯಾರು ಮುಟ್ಟುವಂತಿಲ್ಲ. ಅಕಸ್ಮಾತ್ ಈ ಮನೆಗೆ ಸಂಬಂಧಿಸಿದ ವಸ್ತುಗಳನ್ನು ತಮಗರಿವಿಲ್ಲದಂತೆ ತೆಗೆದುಕೊಂಡು ಹೋದರೂ ಸಹ ತೊಂದರೆ ತಪ್ಪಿದ್ದಲ್ಲ. ಅದೊಂದು ವರ್ಷ ಈ ಬಾಗಿಲು ತೆಗೆದುಕೊಂಡು ದಿನದಂದು ಇಲ್ಲಿನ ವಿಚಿತ್ರತೆಯನ್ನ, ವಿಸ್ಮಯವನ್ನು ನೋಡಲು ಬಂದಂತಹ ಬೆಂಗಳೂರಿನ ಲಕ್ಷ್ಮಿಯವರಿಗೆ ಆದಂತಹ ಅನುಭವ ವಿಚಿತ್ರವಾಗಿದೆ. ಇಲ್ಲಿಗೆ ಬಂದಂತಹ ಬೆಂಗಳೂರಿನ ಲಕ್ಷ್ಮಿಯವರು ಇಲ್ಲಿನ ವಿಸ್ಮಯವನ್ನು ಕಣ್ಣಾರೆ ನೋಡಿದರು. ತದನಂತರ ತಿಳಿಯದೆ ಅಂದು ಈ ವಿಸ್ಮಯಕಾರಿ ಮನೆಯ ಬಾಗಿಲು ತೆಗೆದುಕೊಂಡಿತ್ತು. ಅಂತಹ ಸಂದರ್ಭದಲ್ಲಿ ಇಲ್ಲಿಗೆ ಬಂದಂತಹ ಲಕ್ಷ್ಮಿಯವರು ಈ ಮನೆಯೊಳಕ್ಕೆ ಹೊಕ್ಕರು. ಮನೆಯೊಳಗಿನ ವಿಸ್ಮಯವನ್ನು ಕಣ್ಣಾರೆ ನೋಡಿದರು. ತದನಂತರ ಬೆಂಗಳೂರಿಗೆ ಹೊರಡುವಾಗ ತಮ್ಮ ಕೈಗೆ ಸಿಕ್ಕಂತಹ ಒಂದು ಎಣ್ಣೆ ಕ್ಯಾನನ್ನು ಹಿಡಿದು ಈ ಗ್ರಾಮದಿಂದ ಎಣ್ಣೆಯನ್ನು ತೆಗೆದುಕೊಂಡು ಹೋದರು. ಬೆಂಗಳೂರಿನ ಶ್ರೀನಗರದಲ್ಲಿ ತಮ್ಮ ಮನೆಗೆ ಹೋದ ನಂತರ ಇವರನ್ನು ಒಂದು ವಿಚಿತ್ರ ಕಾಡಲು ನಿಂತಿತು. ಆ ವಿಚಿತ್ರವಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರ ಪ್ರತಿದಿನ ಮನೆಯ ಮುಂದೆ ಬಂದು ನಿಲ್ಲುತ್ತಿದ್ದ ನಾಗರ ಹಾವು. ಮೊದಲನೆಯ ದಿನದಂದು ಕಾಣಿಸಿಕೊಂಡಂತಹ ನಾಗರ ಹಾವನ್ನು ಅಕ್ಕಪಕ್ಕದ ಮನೆಯವರು ಹೊಡೆದು ಸಾಯಿಸಿಬಿಟ್ಟರು. ಆಶ್ಚರ್ಯವೆಂಬಂತೆ ಅದೇ ರೀತಿಯ ಹಾವು ಮಾರನೇ ದಿನವೂ ಸಹ ಕಾಣಿಸಿಕೊಂಡಿತು. ಅದನ್ನು ಸಹ ಅಕ್ಕಪಕ್ಕದ ಮನೆಯವರು ಹೊಡೆದು ಬಿಟ್ಟರು. ಹಾಗೆ 20 ದಿನಗಳ ಕಾಲ ಇವರ ಮನೆಯ ಮುಂದೆ 20 ಹಾವುಗಳು ನಿಂತವು. ಹಾಗೆ ಕಾಣಿಸಿಕೊಂಡಂತಹ 20 ಹಾವುಗಳನ್ನು ಸಹ ಹೊಡೆದು ಸಾಯಿಸಿಬಿಡಲಾಯಿತು. ಒಂದೇ ತರ ಹಾವು ನೋಡಿದಾಗೆಲ್ಲ ಪಕ್ಕದವರು ಅಕ್ಕಪಕ್ಕದವರು ಎಲ್ಲ ನಾವು ಹೊಡಿಸ್ತಿರ್ಲಿಲ್ಲ. ಅವ್ರು ಹೊಡೆದಾಕರು ಮತ್ತೆ ತಿರ್ಗಾ ನೋಡಿ ಅದೇ ಸೈಜ್ ಹಾವು ಒಂದು ಅದೇ ಜಾಗದಲ್ಲಿ ಇರೋದು. ಸುಮಾರು ಹಾವು ನಾವು ನೋಡ್ದಂಗೆ ಒಂದು 20 ಹಾವು ಹೊಡೆದಿದ್ದಾರೇನೋ. ಈ ರೀತಿಯಾಗಿ ಪ್ರತಿದಿನ ಹಾವುಗಳು ಏತಕ್ಕೆ ತಮ್ಮ ಮನೆಯ ಮುಂದೆ ಬಂದು ನಿಲ್ಲುತ್ತವೆ ಎಂಬ ಪ್ರಶ್ನೆ ಇವರನ್ನು ಕಾಡಲಾರಂಭಿಸಿತು. ಅಂತಹ ಯೋಚನೆಯಲ್ಲಿ ಇವರು ಮುಳುಗಿದಾಗ ಇವರಿಗೆ ತಟ್ಟಂತಹ ಹೊಳೆದಿದ್ದು ಈ ಮನೆಯ ಬಳಿಯಿಂದ ತಂದಂತಹ ಒಂದು ಖಾಲಿ ಎಣ್ಣೆ ಕ್ಯಾನು. ಆ ಎಣ್ಣೆ ಕ್ಯಾನಿನ ಮೇಲೆ ಬರೆದಂತಹ ಈ ಮನೆಯ ವಿಳಾಸ. ಇವರು ಆ ಗ್ರಾಮದಿಂದ ತಂದಂತಹ ಎಣ್ಣೆ ಕ್ಯಾನು ಆ ವಿಸ್ಮಯಕಾರಿ ಮನೆಗೆ ಸೇರಿದ್ದು ಖಾತ್ರಿಯಾಯಿತು. ಕೂಡಲೇ ಎಣ್ಣೆ ಕ್ಯಾನನ್ನು ಹಿಡಿದು ಆ ಗ್ರಾಮಕ್ಕೆ ತೆರಳಿ ಆ ವಿಸ್ಮಯಕಾರಿ ಮನೆಗೆ ಒಪ್ಪಿಸಿಬಿಟ್ಟರು. ತದನಂತರ ಬೆಂಗಳೂರಿಗೆ ಬಂದ ಇವರಿಗೆ ಮತ್ತೊಂದು ಅಚ್ಚರಿ ಕಾದಿತ್ತು. ಆ ಅಚ್ಚರಿಯೇ ಅಂದಿನಿಂದ ನಾಗರ ಹಾವು ಕಾಣಿಸದೇ ಇದ್ದದ್ದು. ಏನ್ ತಪ್ಪು ಮಾಡಿದೀವಿ ನಾವು ಅವಾಗ ನೋಡಿದ್ವಿ, ಸಜ್ಜದ ಮೇಲೆ ಬಡ್ಬಿಟ್ಟಿದ್ವಿ, ಅದನ್ನ ತೊಳೆದ್ಬಿಟ್ಟು. ಆಗ ನೆನಪಾಯ್ತು, ಮೈಯೆಲ್ಲ ಇವಾಗಲೂ ಅನ್ಸುತ್ತೆ. ಆಗ ನೆನಪಾಗಿದ ತಕ್ಷಣ ಕ್ಯಾನ್ನ ತೆಗೆದು ಇಟ್ಬಿಟ್ವಿ. ಕ್ಯಾನ್ ತಂದ್ಬಿಟ್ಟು ಕೊಟ್ಬಿಟ್ವಿ. ಮತ್ತೆ ತಿರ್ಗಿ ಯಾವತ್ತೂ ನಾವು ಹಾವು ಬರಲಿಲ್ಲ. ಅಲ್ಲಿಗೆ ಕ್ಯಾನ್ ತಂದು ಕೊಟ್ಬಿಟ್ವಿ. ಇಲ್ಲಿಗೆ ಪ್ರತಿದಿನ ಒಂದೇ ತರ ಹಾವು. ಇಪ್ಪತ್ತೊಂದನೇ ಶತಮಾನದಲ್ಲೂ
ಇಂಥವುಗಳು ನಡೀತಾವ ಎಂಬ ನಮ್ಮ ಪ್ರಶ್ನೆಗಳಿಗೆ ಈ ವಿಸ್ಮಯಕಾರಿ ಮನೆ ಉತ್ತರ ನೀಡುತ್ತೆ. ಇಂತಹ ಸಂಗತಿಗಳ ನಡುವೆ ಇಲ್ಲಿ ಮತ್ತೊಂದು ವಿಶೇಷವಿದೆ, ವಿಚಿತ್ರವಿದೆ. ಆ ವಿಶೇಷವೇ, ಆ ವಿಚಿತ್ರವೇ ಈ ಬುಟ್ಟಿ. ತನ್ನಷ್ಟಕ್ಕೆ ತಾನೇ ಬಾಗಿಲನ್ನು ಹಾಕಿಕೊಳ್ಳುವ, ತೆಗೆದುಕೊಳ್ಳುವ ಈ ಮನೆಗೆ ಸಂಬಂಧಿಸಿದ ಬುಟ್ಟಿ ವಿಸ್ಮಯಕಾರಿ ಬುಟ್ಟಿಯಾಗಿದೆ. ಅದರಿಂದ ನಡೆಯುತ್ತಿರುವಂತಹ ವಿಸ್ಮಯಗಳನ್ನ ನಾವು ಕಣ್ಣಾರೆ ನೋಡಬಹುದು. ಅಸಲಿಗೆ ಈ ವಿಸ್ಮಯಕಾರಿ ಮನೆಯ ಬಾಗಿಲು ತೆಗೆದುಕೊಳ್ಳೋದಾದ್ರೂ ಯಾವಾಗ ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಈ ಮನೆಗೆ ಸಂಬಂಧಿಸಿದ ಈ ಬುಟ್ಟಿ ಮತ್ತಷ್ಟು ವಿಶೇಷತೆಗಳನ್ನು ಹೊಂದಿದೆ. ಚಮತ್ಕಾರಿ ಶಕ್ತಿಯನ್ನು ತನ್ನಲ್ಲಿ ಇರಿಸಿಕೊಂಡಿದೆ. ಇದು ಕಷ್ಟಗಳನ್ನು ಪರಿಹರಿಸೋ ವಿಶೇಷವಾದಂತಹ ಬುಟ್ಟಿ. ತಪ್ಪು ಮಾಡಿದರೆ ಶಿಕ್ಷೆಯನ್ನು ವಿಧಿಸುವಂತಹ ವಿಚಿತ್ರವಾದಂತಹ ಬುಟ್ಟಿ. ಈ ಬುಟ್ಟಿಯಲ್ಲಿನ ವಿಸ್ಮಯಕಾರಿ ಶಕ್ತಿಯ ನೆರವಿನಿಂದ ಇಲ್ಲಿಗಾಗಲೇ ಸಹಸ್ರಾರು ಜನರು ಒಳಿತನ್ನು ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಕಷ್ಟದಿಂದ ನರಳುವಂತಹ ಜನರ ಮನೆಗಳಿಗೆ ಈ ಬುಟ್ಟಿ ಹೋದ ನಂತರ ಕಷ್ಟಗಳು ಬಗೆಹರಿದು ಇಷ್ಟಗಳು ಈಡೇರಿದಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಸಿಗುತ್ತವೆ. ಈ ಬುಟ್ಟಿಯನ್ನು ಯಾರ ಮನೆಗಾದರೂ ತೆಗೆದುಕೊಂಡು ಹೋಗಬೇಕೆಂದರೆ ಅದು ರಾತ್ರಿಯ ಸಮಯದಲ್ಲಿ ಮಾತ್ರ. ರಾಮೇಶ್ವರಪಾಳ್ಯ ಬೆಂಗಳೂರು ಗಂಟೆ ಹೋಗ್ತೀವಿ ನಾವು. ರಾತ್ರಿ ಹೊತ್ತು ಹೋಗ್ಬೇಕು, ರಾತ್ರಿ ಹೊತ್ತು ಬರಬೇಕು. ಅದು 10 ಗಂಟೆ ಮೇಲೆ ಹೋಗ್ಬೇಕು. 3 ಗಂಟೆ ರಾತ್ರಿ ಒಳಗೆ ಮನೆಗೆ ಸೇರ್ಕೊಳ್ಬೇಕು. ಯಾರು ನೋಡಿದ್ರು ನಿಮಗೂ ಗೊತ್ತಾಗದೆ ಅನ್ನೋದು ಹಂಗೆ ಹೋಗ್ಬೇಕು. ನಾವು ನಿಸ್ಸಬ್ದವಾದ ಟೈಮ್ನಲ್ಲೇ ಹೋಗ್ಬೇಕು. ಕೆಲವೊಂದು ರಾತ್ರಿಗಳಲ್ಲಿ ಇದನ್ನು ತೆಗೆದುಕೊಂಡು ಹೋಗುತ್ತಿರಬೇಕಾದರೆ ಅನುಮಾನದಿಂದ ಇದರ ಪರೀಕ್ಷೆಗೆ ನಿಂತ ಕೆಲವು ಪೊಲೀಸ್ ಅಧಿಕಾರಿಗಳು ನಂತರ ಇದರ ಶಕ್ತಿಯನ್ನು ಅರಿತು ಇದಕ್ಕೆ ಶರಣಾಗಿ ಒಳಿತನ್ನು ಕಂಡಿದ್ದಾರೆ. ಶಾಶ್ವತವಾಗಿ ಇದಕ್ಕೆ ನಡೆದುಕೊಳ್ಳುತ್ತಿದ್ದಾರೆ. ಲೈಸೆನ್ಸ್ ಕೊಡ್ರೆ ಎಲ್ಲೇ ನಿಂತು ಅಂತ. ಇಲ್ಲ ಸ್ವಾಮಿ ಅಂದ್ರು. ಆವಾಗ ಅಪ್ಪನಿಗೆ ಅವ್ರ ಮನೆಗೆ ಹೋಗಿ ಸಪ್ಪನ ಕಾಣಿಸ್. ಆವಾಗ ಅವ್ರಿಗೆ 2 ಹೆಣ್ಮಕ್ಳು ಮದುವೆ ಆಗಿರ್ಲಿಲ್ಲ. ಆಗ ಅವ್ನು ದಡಾನ ಬಿದ್ದುಬಿಟ್ಟು ನಿಜ ನನಗೆ 21 ವರ್ಷ 24 ವರ್ಷ ಹೆಣ್ಮಕ್ಳು ಮದುವೆ ಆಗಿಲ್ಲ ಅಂತಲೇ ಆವಾಗ ಅರ್ಕೆ ಕಟ್ಕೊಂಡಾದ್ಮೇಲೆ 3 ತಿಂಗಳು ಹೊತ್ತು ಇಬ್ರು ಆದ್ರಂತೆ. ಈ 1 ವರ್ಷ ಬಂದಿದ್ದ ಇಲ್ಲಿ ಕರ್ಕೊಂಡು. ಈ ಬುಟ್ಟಿಗೆ ಸಂಬಂಧಿಸಿದ ನಿಯಮಗಳನ್ನು ಉಲ್ಲಂಘಿಸಿದರೆ ತೊಂದರೆ ಕಟ್ಟಿಟ್ಟ ಬುಟ್ಟಿ. ಇದು ಯಾರ ಮನೆಗಳಿಗೆ ಹೋಗುತ್ತೋ ಆ ಮನೆಗಳಲ್ಲಿ ಸೂತಕ ಇರಬಾರದು. ಸ್ವಚ್ಛತೆಯಿಂದ ಬರಮಾಡಿಕೊಳ್ಳಬೇಕು. ಇದನ್ನು ನೆಲದ ಮೇಲೆ ಇರಿಸುವಂತಿಲ್ಲ. ಹಾಗೇನಾದರೂ ನೆಲದ ಮೇಲೆ ಇಟ್ಟರೆ ಇದಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಮೀರಿದರೆ ಆ ಮನೆಗಳಲ್ಲಿ ಇದ್ದಕ್ಕಿದ್ದಂತೆ ಹುತ್ತಗಳು ಹುಟ್ಟಿಕೊಂಡು ಬಿಡುತ್ತವೆ, ಹಾವುಗಳು ಬಂದು ನಿಲ್ಲುತ್ತವೆ. ಅಲ್ಲೇ ಮರ್ತಿ ಗಿರ್ತಿ ಸ್ವಲ್ಪ ಇದಾದರೆ ಹುತ್ತ ಬೆಳೆದು ಬಿಡ್ತದೆ ಆ ಜಾಗದಲ್ಲಿ. ಅದನ್ನ ತಕ್ಷಣ ಅವರೇ ಗಿಂಜಾವ್ ಬುದ್ಧಿಯಾಗಿದ್ದು ಆದ್ರೂ ಏನೂ ಆಗಲ್ಲ. ಸ್ವಲ್ಪ ಮೈ ಮರದೆ ಸ್ವಲ್ಪ ಅವರು ಸರಿ ಇಲ್ಲದೆ ಹೋದಾಗ ಬೆಳೆದು ಬಿಡ್ತದೆ. ಹಂಗೆ ಆಡ್ತಾ ಇರ್ತದೆ ಸ್ವಲ್ಪ. ಅದನ್ನು ಹೊಡಿಬಾರ್ದು ಯಾರು. ಅವ್ರ ಮನೆಯಲ್ಲಿ ಕಾಣಿಸೋಲ್ತದೆ. ಇವರ ಹೆಸರು ಮಂಚಯ್ಯ ಅಂತ. ಅದೊಮ್ಮೆ ಇವರು ವಿಶೇಷವಾದಂತಹ ಬುಟ್ಟಿಯನ್ನು ತಮ್ಮ ಮನೆಗೆ ಕರೆಸಿದರು. ಆದರೆ ಇದಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಪಾಲಿಸದೆ ಹೋದರು. ಜೊತೆಗೆ ಇದನ್ನು ನೆಲದ ಮೇಲಿಟ್ಟು ಪೂಜಿಸಿದರು. ನಂತರ ನಡೆದದ್ದು ಬರೀ ಭಯಾನಕತೆ. ಈ ಮನೆಗೆ ಬುಟ್ಟಿ ಬಂದು ಹೋದ ಕೆಲವೇ ದಿನಗಳಲ್ಲಿ ಮನೆಯಲ್ಲಿ ಹುತ್ತಗಳು ಹುಟ್ಟಿದವು. ಎಷ್ಟೇ ಕಿತ್ತರೂ ಹುತ್ತಗಳು ಮತ್ತೆ ಮತ್ತೆ ಹುಟ್ಟಲು ಆರಂಭಿಸಿದವು. ಹುತ್ತಗಳನ್ನು ನೆಲಸಮ ಮಾಡಿ ಕ್ರಿಮಿ ನಾಶಕಗಳನ್ನು ಹಾಕಿದರು. ಕೆಲವೇ ಗಂಟೆಗಳಲ್ಲಿ ಹಲವು ಅಡಿಗಳಷ್ಟು ಹುತ್ತಗಳು ಮೇಲೇಳಲು ನಿಂತವು. ತದನಂತರ ಮನೆಯೊಳಗೆ ಹಾವುಗಳು ಬರಲು ಆರಂಭಿಸಿದವು.
ಮಾಡ್ತೀನಿ. ಆಮೇಲೆ ಒಂದು 15 ದಿವಸ 20 ದಿವಸದ ಮೇಲೆ ಅದು ಪ್ರಾಫಿಟಬಲ್ ಆಯಿತು. ಆದಮೇಲೆ ಇದೇನು ಮೊದಲು ಮನೆಯೊಳಗೆ ಈ ಕಡೆ ಈ ಥರ ಬತ್ತಲ್ಲ ಅಂದ್ಬಿಟ್ಟು ನಾನು ಹೊಡೆದು ಕಾಂಕ್ರೀಟ್ ಜಿಂಕ್ರೀಟ್ ಎಲ್ಲ ಹಾಕಿ ಎಲ್ಲನೂ ಮಾಡಿದೆ, ಚಿತ್ತಾಕಿ ಎಲ್ಲನೂ ರೆಡಿ ಮಾಡಿದ್ರು. ಆದರೂ ತಿರ್ಗಾ ಜಾಸ್ತಿ ಬೆಳೆದ್ಬಿಡ್ತು. 5 ಅಡಿ ಹತ್ರ ಬಂದಮೇಲೆ ಜಾಸ್ತಿ ಆಗೋಯ್ತಲ್ಲ ಅಂದ್ಬಿಟ್ಟು ಆಮೇಲೆ ತಿರ್ಗಿ ಅದ್ರ ಮಧ್ಯೆ ಒಂದು ಸ್ವಲ್ಪ ಈ ಹಾವುಗಳು ಜಾಸ್ತಿ ಆಗೋದು. ಹಾಗೆ ಬಂದಂತಹ 2 ಹಾವುಗಳನ್ನು ಹೊಡೆದು ಬಿಟ್ಟರು. ಹಾಗೆ ಹಾವುಗಳನ್ನು ಹೊಡೆದ ನಂತರ ಇವರಿಗೆ ಕಿವಿ ಕೇಳಿಸದಂತಾಯಿತು. ಜಾನುವಾರುಗಳು ಸತ್ತವು. ಮನೆ ಮಂದಿ ವಿಚಿತ್ರವಾದಂತಹ ಕಾಯಿಲೆಗಳಿಂದ ನರಳಲು ನಿಂತರು. ನಾವು ಒಂದೆರಡು ಹೊಡೆದಾಕ್ಬಿಟ್ಟಿದೆ. ನನ್ಗೆ ಕಿವಿ ಕೇಳ್ತಿರ್ಲಿಲ್ಲ ಒಂದು ಸ್ವಲ್ಪ. ಆಮೇಲೆ ತಿರ್ಗಾ ಆಡು ಕುರಿ ದನ ಕರೆ ಎಲ್ಲ ಭಾಳ ಲಾಸ್ ಆಗೋದು, ಸೋತೋಗ್ಬಿಟ್ಟ. ಆಮೇಲೆ ಹುಷಾರಿಲ್ದೆ ಹೋಗೋದು, ನಮ್ಗೆ ಹುಷಾರಿಲ್ದೆ ಹೋಗೋದು, ಈ ಥರ ಭಾಳ ತೊಂದರೆ ಕೊಟ್ಬಿಟ್ಟು. ತಮಗೆದುರಾಗುತ್ತಿರೋ ಸಮಸ್ಯೆಗಳಿಗೆ ಕಾರಣ ಆ ಪೆಟ್ಟಿಗೆ ಎಂಬುದು ಕೊನೆಗೂ ಇವರಿಗೆ ತಿಳಿಯಿತು. ನಂತರ ಈ ಮನೆಯ ಬಳಿಗೆ ಬಂದು ತಮ್ಮದು ತಪ್ಪಾಯಿತೆಂದು ಕ್ಷಮೆಯಾಚಿಸಿದರು. ಅಂತಹ ಬೇಡಿಕೆಯ ಪ್ರತಿಫಲವೇ ಇದೀಗ ಇವರಿಗೆ ಕಿವಿ ಕೇಳುತ್ತಿರುವುದು, ಜಾನುವಾರುಗಳ ಸಾವು ನಿಂತಿರುವುದು. ಆದರೆ ಇಂದಿಗೂ ಇವರ ಮನೆಯಲ್ಲಿ ಹುತ್ತ ಬೆಳೆಯುತ್ತಲೇ ಇದೆ. ನಾಗರ ಹಾವು ಆಗೊಮ್ಮೆ ಈಗೊಮ್ಮೆ ಬರುತ್ತಂತೆ. ಹಾವು ಮನೆಯೊಳಗೆ ಬಂದೊಡನೆ ಇದೀಗ ಇಡೀ ಮನೆ ಮಂದಿ ಕೈ ಮುಗಿದು ನಿಂತ ತಕ್ಷಣ ಹೊರಟು ಹೋಗುತ್ತಂತೆ. ಇದೀಗ ಆ ವಿಸ್ಮಯಕಾರಿ ಪೆಟ್ಟಿಗೆ ಎಂದರೆ ಇಡೀ ಮನೆ ಮಂದಿಗೆ ಭಯವೂ ಹೌದು, ಭಕ್ತಿಯೂ ಹೌದು. ವಿಶೇಷವಾದಂತಹ ಶಕ್ತಿ ಇರುವ ಈ ಪೆಟ್ಟಿಗೆಯನ್ನು ವರ್ಷಕ್ಕೆ 1 ಬಾರಿ ಮಾತ್ರ ಈ ಮನೆಯೊಳಕ್ಕೆ ತೆಗೆದುಕೊಂಡು ಹೋಗಲಾಗುವುದು. ತದನಂತರ ಆಚೆ ತರುವ ಪೆಟ್ಟಿಗೆ ಭಕ್ತರ ಮನೆಗಳಿಗೆ ಸುತ್ತುತ್ತಂತೆ. ಅದು ಕೂಡ ರಾತ್ರಿ ಸಮಯದಲ್ಲಿ ಮಾತ್ರ. ಈ ಪೆಟ್ಟಿಗೆಯಲ್ಲಿನ ವಿಶೇಷವಾದಂತಹ ಶಕ್ತಿಗೆ ಈ ಮನೆಯಲ್ಲಿನ ವಿಸ್ಮಯಕಾರಿ ಶಕ್ತಿಯೇ ಕಾರಣ. ಅಂತಹ ವಿಶೇಷವಾದಂತಹ ಶಕ್ತಿ ಇರುವ ಈ ಮನೆಯ ಬಾಗಿಲನ್ನು ಅನ್ಯ ದಿನಗಳಲ್ಲಿ ತೆಗೆಯಲು ಈಗಾಗಲೇ ಹಲವಾರು ಜನರು ಯತ್ನಿಸಿ ವಿಫಲರಾಗಿದ್ದಾರೆ, ತೊಂದರೆ ಅನುಭವಿಸಿದ್ದಾರೆ. ಅವ್ರ ಮಂದಿ ಯಜಮಾನರು ನಾನು ಹಬ್ಬ ಮಾಡ್ಬೇಕು ಅಂತ ಅಣ್ಣ ತಮ್ಮಗಳಲ್ಲಿ ವೈರಿ ಇತ್ತು. ಆಗ ನಾನು ಪೂಜೆ ಮಾಡಿಸ್ಬೇಕು ಅಂತ ಬಂದು ಅವ್ರು ಪೂಜೆ ಮಾಡಿಸಿದ್ರು. ಆಗ ಬಾಗಿಲು ತೆಗಿಯಕ್ಕೆ ಬಂದಾಗ ಇಬ್ಬರು ಸತ್ತೋಗ್ಬಿಟ್ರು. ಅಸಲಿಗೆ ಈ ಬಾಗಿಲು ತೆಗೆದುಕೊಳ್ಳುವುದಾದರೂ ಎಂದು ಎಂಬ ಪ್ರಶ್ನೆಗೆ ಉತ್ತರ, ಈ ಬಾಗಿಲು ಮಹಾಶಿವರಾತ್ರಿಯ ಹಬ್ಬವಾಗಿ 3 ದಿನಗಳು ಕಳೆದ ನಂತರ ತೆಗೆದುಕೊಳ್ಳುತ್ತೆ. ಕೆಲವೇ ಗಂಟೆಗಳ ವಿಶೇಷವಾದಂತಹ ಆಚರಣೆಯ ನಂತರ ಇದು ತನ್ನಷ್ಟಕ್ಕೆ ತಾನೇ ಮುಚ್ಚಿಕೊಂಡು ಬಿಡುತ್ತೆ. ಈ ವಿಸ್ಮಯಕಾರಿ ಮನೆಯ ಬಾಗಿಲಿಗೆ ಬಂದು ಶರಣೆಂದವರ ಜೀವನದಲ್ಲಿ ಬಹಳಷ್ಟು ಚಮತ್ಕಾರಗಳು ನಡೆದಿವೆ, ನಡೀತಾ ಇವೆ. ಈ ವಿಸ್ಮಯಕಾರಿ ಮನೆ ಇರೋದಾದ್ರೂ ಎಲ್ಲಿ? ಅಸಲಿಗೆ ಈ ಮನೆಯ ಬಾಗಿಲು ವರ್ಷಕ್ಕೆ 1 ಬಾರಿ ತನ್ನಷ್ಟಕ್ಕೆ ತಾನೇ ತೆಗೆದುಕೊಳ್ಳುತ್ತಾ ಮುಚ್ಚಿಕೊಳ್ಳುತ್ತಾ? ಪ್ರತ್ಯಕ್ಷವಾಗಿ ನೋಡೇ ಬಿಡೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಈ ವಿಸ್ಮಯಕಾರಿ ಮನೆಯ ಚಮತ್ಕಾರಿ ಶಕ್ತಿ ಇಲ್ಲಿಗಾಗಲೇ ಸಾಕಷ್ಟು ಚಮತ್ಕಾರಗಳನ್ನು ಮಾಡುತ್ತಿದೆ. ಇಂತಹ ಮಾತುಗಳಿಗೆ ಇಲ್ಲಿ ಒಳಿತನ್ನು ಕಂಡಿರೋ ಸಹಸ್ರಾರು ಜನರೇ ಜೀವಂತ ಸಾಕ್ಷಿ. ಇವರ ಹೆಸರು ಪದ್ಮಾವತಿ ಅಂತ. ಕೆಲವು ವರ್ಷಗಳ ಹಿಂದೆ ಇವರು ಒಂದು ವಿಚಿತ್ರವಾದಂತಹ ರೋಗಕ್ಕೆ ತುತ್ತಾದರು. ಬದುಕುವುದು ಕಷ್ಟ ಅನ್ನೋ ಸ್ಥಿತಿಗೆ ತಲುಪಿದರು. ಪರೀಕ್ಷೆ ನಡೆಸಿದ ವೈದ್ಯರು ಕರುಳಿನ ಆಪರೇಷನ್ ಮಾಡಿಸಬೇಕೆಂದರು. ಆದರೂ ಏನನ್ನು ಹೇಳೋದಕ್ಕೆ ಬರೋದಿಲ್ಲ ಅಂದರು. ಅಂತಹ ಸ್ಥಿತಿಯಲ್ಲಿ ಇವರು ನೇರವಾಗಿ ಬಂದದ್ದು ಈ ಮನೆಯ ಬಳಿಗೆ. ದೂರದಲ್ಲೇ ನಿಂತು ಇಲ್ಲಿ ಭಕ್ತಿಯಿಂದ ಬೇಡಿದರು. ತದನಂತರ ಇವರ ಆರೋಗ್ಯದ ಸ್ಥಿತಿ ವಿಸ್ಮಯಕಾರಿ ರೀತಿಯಲ್ಲಿ ಉತ್ತಮಗೊಂಡಿತು. ಸ್ಕ್ಯಾನಿಂಗ್ ನಡೆಸಿದ ವೈದ್ಯರು ಆಪರೇಷನ್ ಮಾಡುವ ಅಗತ್ಯವಿಲ್ಲ ಅಂತ ಹೇಳಿದರು. ಅಚ್ಚರಿ ಕೂಡ ಪಟ್ಟರು. ಇಲ್ಲಿ
ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದ್ಮೇಲೆ ನನಗೆ ಆಮೇಲೆ ಮತ್ತೆ ಸ್ಕ್ಯಾನಿಂಗ್ ಮಾಡಿಸ್ದೆ. ಏನಿಲ್ಲ, ಯಾವ ತೊಂದರೆನೂ ಇಲ್ಲ, ಸುಮ್ಮನೆ ನೀವು ಹೇಳ್ತೀರಾ ದುಡ್ಡು ನಿಮ್ಗಿದೆ ಅಂತ ವೇಸ್ಟ್ ಮಾಡಕ್ ಬರ್ತೀರಾ ನೀವು ಅಂದ್ರೆ. ಅದಕ್ಕಿಂತ ಮುಂಚೆ ಅದೇ ಡಾಕ್ಟ್ರು ಇಲ್ಲ ಇವ್ರಿಗೆ ಆಪರೇಷನ್ ಮಾಡಬೇಕು ಇನ್ನೂ ಒಂದು ಅಂತ ಹೇಳಿದ್ರು. ಇವರ ಹೆಸರು ಶಿವಲಿಂಗಯ್ಯ ಅಂತ. ಮದುವೆಯಾದ ನಂತರ 2 ಮಕ್ಕಳಾದವು. 2 ಮಕ್ಕಳು ಉಳಿಯಲಿಲ್ಲ. ತದನಂತರ 18 ವರ್ಷಗಳ ಕಾಲ ಮಕ್ಕಳೇ ಆಗಲಿಲ್ಲ. ಅಂತಹ ಸಮಯದಲ್ಲಿ ಈ ಬಾಗಿಲು ತೆಗೆದುಕೊಳ್ಳುವ ದಿನದಂದು ಇಲ್ಲಿಗೆ ಬಂದು ಇದರೊಳಗಿನ ಶಕ್ತಿಯ ದರ್ಶನ ಮಾಡಿದರು. ಭಕ್ತಿಯಿಂದ ಬೇಡಿದರು. ಆಶ್ಚರ್ಯಕಾರಿ ರೀತಿಯಲ್ಲಿ ಇವರ ಬೇಡಿಕೆ ಈಡೇರಿ ಬಿಟ್ಟಿತು. ಒಂದು ಮಗುವಾಯಿತು. ನಮ್ಗೆ 18 ವರ್ಷ, 2 ಮಕ್ಕಳು ಅಭಾಸನ ಆದ್ಮೇಲೆ 18 ವರ್ಷ ಮಕ್ಕಳಿರಲಿಲ್ಲ. 19ನೇ ವರ್ಷಕ್ಕೆ ಬಿಮ್ಮನ್ಸೇನ ಮಟ್ಟಕ್ಕೆ ನಮ್ಮ ಹೆಂಡತಿಗೆ ಗರ್ಭಿಣಿ ಕಾಣ್ತು ಸರ್. ನಮ್ಗೆ ಆಲೆ ಒಂದು 5-6 ಮಕ್ಕಳು ಸತ್ತೋಗಿದ್ರು ಅದೇ ತರ. ಆಮೇಲೆ ಇದು ಹುಟ್ಟು ತಕ್ಷಣ ಸತ್ತೋಗ್ತಾ ಇತ್ತು. ಆವಾಗ ನಾವು ಅರ್ಕೆ ಮಾಡ್ಕೊಂಡಿದ್ಕೆ ನಮ್ಗೆ ಒಂದು ಮಗು ಆಗುತ್ತು. ಈ ಮನೆಯಲ್ಲಿನ ವಿಸ್ಮಯಕ್ಕೂ ಇಲ್ಲಿ ನಡೆಯುವ ಸಕಲ ಚಮತ್ಕಾರಗಳಿಗೂ ಕಾರಣವಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರ ಮಂಚಮ್ಮ ತಾಯಿ. ಮಂಚಮ್ಮ ತಾಯಿಯಲ್ಲಿನ ವಿಸ್ಮಯಕಾರಿ ಶಕ್ತಿಯಿಂದ ಇಲ್ಲಿಗಾಗಲೇ ಸಹಸ್ರಾರು ಜನರು ಒಳಿತನ್ನು ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಮಂಚಮ್ಮ ತಾಯಿಯ ವಿಗ್ರಹವನ್ನ ಸದಾ ಬುಟ್ಟಿಯಲ್ಲಿ ಇಡಲಾಗುತ್ತೆ. ಬಾಗಿಲು ತೆಗೆದುಕೊಂಡಾಗ ಈ ಮನೆಯಲ್ಲಿ ಇಟ್ಟು ಪೂಜಿಸಲಾಗುತ್ತೆ. ನಂತರ ಇಲ್ಲಿಂದ ವಿಗ್ರಹಗಳನ್ನು ತೆಗೆದು ಬಿಡಲಾಗುತ್ತೆ, ಬುಟ್ಟಿಯಲ್ಲಿ ಮತ್ತೆ ಇಡಲಾಗುತ್ತೆ. ಈ ಬುಟ್ಟಿಯನ್ನು ಇದೇ ಗ್ರಾಮದಲ್ಲಿನ ಮಠದ ಮನೆಯಲ್ಲಿ ಇಟ್ಟು ವರ್ಷವಿಡೀ ಪೂಜಿಸಲಾಗುತ್ತೆ. ಇದನ್ನು ಭಕ್ತರು ಮನೆಗಳಿಗೆ ಕರೆಸಿಕೊಳ್ಳುತ್ತಾರೆ. ಇಂತಹ ಹಲವು ಸಂಗತಿಗಳ ನಡುವೆ ಈ ವಿಸ್ಮಯಕಾರಿ ಮನೆಯ ಬಾಗಿಲು ತನ್ನಷ್ಟಕ್ಕೆ ತಾನೇ ತೆಗೆದುಕೊಳ್ಳುತ್ತಾ, ಮುಚ್ಚಿಕೊಳ್ಳುತ್ತಾ ಎಂಬ ಪ್ರಶ್ನೆಗಳಿಗೆ ನಮಗೆ ಕೊನೆಗೂ ಉತ್ತರ ಸಿಕ್ಕಿದ್ದು ಬಾಗಿಲು ತನ್ನಷ್ಟಕ್ಕೆ ತಾನೇ ಮುಚ್ಚಿಕೊಂಡಾಗ ಮಾತ್ರ. ಈ ವಿಸ್ಮಯಕಾರಿ ಮನೆ ಇರೋದು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಬಸ್ರಾಳ ಹೋಬಳಿಗೆ ಸೇರಿರುವ ಹರಕ್ಕದ ಹಳ್ಳಿಯಲ್ಲಿ. ನಮ್ಮ ತಂಡಕ್ಕೆ ತಡವಾಗಿ ಈ ವಿಸ್ಮಯಕಾರಿ ಮನೆಯ ಬಗ್ಗೆ ಮಾಹಿತಿ ಸಿಕ್ಕಿತು. ಅಷ್ಟರಲ್ಲಿ ಈ ವಿಸ್ಮಯಕಾರಿ ಮನೆಯ ಬಾಗಿಲು ತನ್ನಷ್ಟಕ್ಕೆ ತಾನೇ ತೆಗೆದುಕೊಂಡಿತ್ತು. ಕೊನೆಯ ಪಕ್ಷ ಬಾಗಿಲು ತನ್ನಷ್ಟಕ್ಕೆ ಮುಚ್ಚಿಕೊಳ್ಳುವ ದೃಶ್ಯಗಳನ್ನಾದರೂ ತೆಗೆದುಕೊಳ್ಳುವ ಉದ್ದೇಶದಿಂದ ನಮ್ಮ ಚನ್ನಪಟ್ಟಣದ ವರದಿಗಾರ ನಾಗರಾಜರವರು ಹರಕ್ಕದ ಹಳ್ಳಿಗೆ ಧಾವಿಸಿದರು. ಇಲ್ಲಿಗೆ ಬಂದ ನಮ್ಮ ವರದಿಗಾರ ನಾಗರಾಜರವರು ಮತ್ತೆ ಬಾಗಿಲನ್ನು ಹಾಕಿಸಿ ತೆಗೆದರು. ಬಾಗಿಲು ಸಲೀಸಾಗಿ ಬಂತು. ನಂತರ ಬೆಳಗಿನ ಜಾವ ಬಾಗಿಲು ತನ್ನಷ್ಟಕ್ಕೆ ತಾನೇ ಮುಚ್ಚಿಕೊಳ್ಳುತ್ತೆ ಎಂಬ ಇಲ್ಲಿನ ಜನರ ಮಾಹಿತಿಯನ್ನು ಆಧರಿಸಿ ಬೆಳಗಿನ ಜಾವದವರೆಗೂ ಕಾದು ಕುಳಿತಿತ್ತು ನಮ್ಮ ತಂಡ. ಹಾಗೆ ಬೆಳಗಿನ ಜಾವವೂ ಆಯಿತು. ಈ ಮನೆಯಲ್ಲಿನ ದೀಪ ತೂಗಾಡಲು ನಿಂತಿತು. ಅಂದರೆ ಬಾಗಿಲು ಮುಚ್ಚುವ ಸೂಚನೆ. ಇಂತಹ ಸೂಚನೆ ದೊರೆತ ನಂತರ ಇಲ್ಲಿ ಇಡಲಾಗಿದ್ದ ಮಂಚಮ್ಮ ತಾಯಿಯ ವಿಗ್ರಹಗಳನ್ನು ಇಲ್ಲಿಂದ ತೆಗೆಯಲಾಯಿತು.
ಈ ಮನೆಯಿಂದ ಆಚೆ ಸಾಗಿಸಲಾಯಿತು. ಹಾಗೆ ಈ ಮನೆಯನ್ನು ಸ್ವಚ್ಛಗೊಳಿಸುವ ಸಮಯಕ್ಕಾಗಲೇ ಬಾಗಿಲು ತನ್ನಷ್ಟಕ್ಕೆ ತಾನೇ ಮುಚ್ಚಿಕೊಳ್ಳಲು ಆರಂಭಿಸಿತು. ಹಲವಾರು ಜನರು ಬಾಗಿಲನ್ನು ತಳ್ಳಿ ಹಿಡಿದಿಟ್ಟುಕೊಂಡರೂ ಬಾಗಿಲು ಮುಚ್ಚಿಕೊಳ್ಳುತ್ತಿತ್ತು. ಒಳಗಡೆ ಇದ್ದಂತಹ ಅರ್ಚಕರು ಶೀಘ್ರವಾಗಿ ಮನೆಯನ್ನು ಸ್ವಚ್ಛಗೊಳಿಸಿ ಆಚೆ ಬಂದು ಬಿಟ್ಟರು. ಹಾಗೆ ಬಂದ ಕೂಡಲೇ ಒಂದು ವಿಶೇಷವಾದಂತಹ ಶಬ್ದ ಬಂತು. ಕೆಲವರು ಮೂರ್ಛೆ ಹೋದರು. ಬಾಗಿಲು ಮುಚ್ಚಿಕೊಂಡು ಬಿಟ್ಟಿತು. ಬಾಗಿಲು ಮುಚ್ಚಿಕೊಳ್ಳುವ ಸಂದರ್ಭದಲ್ಲಿ ಬರುವಂತಹ ಶಬ್ದಕ್ಕೆ ಕಾರಣವಾದರೂ ಏನು? ಬಾಗಿಲು ತನ್ನಷ್ಟಕ್ಕೆ ತಾನೇ ಮುಚ್ಚಿಕೊಂಡ ನಂತರ ಯಾವ ಕಾರಣಕ್ಕೆ ತೆಗೆಯಲು ಸಾಧ್ಯವಿಲ್ಲ ಎಂಬ ಪ್ರಶ್ನೆಗಳಿಗೆ ಉತ್ತರ ಈ ಮನೆಯೊಳಗಡೆ ಇರುವಂತಹ ವಿಶೇಷವಾದಂತಹ 3 ಗುಂಡುಗಳು. ಮಂಚಮ್ಮ ತಾಯಿಯ ಶಕ್ತಿಯ ಕೃಪೆಯಿಂದ ಈ 3 ಕಲ್ಲುಗಳು ಚಮತ್ಕಾರಗಳನ್ನು ಎಸಗುತ್ತವೆ. ಈ 3 ಗುಂಡುಗಳಿಗೆ ಹೆಸರುಗಳಿವೆ. ಇದರಲ್ಲಿನ ದೊಡ್ಡ ಗುಂಡಿನ ಹೆಸರು ಮಂಚಮ್ಮ ಗುಂಡು. ಇನ್ನೆರಡು ಗುಂಡುಗಳ ಹೆಸರು ಗೆಜ್ಜೆರಾಯನ ಗುಂಡು, ಕೆಂಪಮ್ಮನ ಗುಂಡು ಅಂತ. ಅಸಲಿಗೆ ಈ ಗುಂಡುಗಳು ಎಸಗುವಂತಹ ಚಮತ್ಕಾರವಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರ ಬಾಗಿಲನ್ನು ಮುಚ್ಚುವುದು, ತೆಗೆದುಕೊಳ್ಳುವಂತೆ ಮಾಡುವುದು ಇದೇ 3 ಚಮತ್ಕಾರಿ ಗುಂಡುಗಳು. ವರ್ಷವಿಡೀ ಈ ಬಾಗಿಲಿಗೆ ಅಡ್ಡಲಾಗಿ ನಿಲ್ಲುವ ಈ 3 ಗುಂಡುಗಳು ಶಿವರಾತ್ರಿಯ ಹಬ್ಬ ಕಳೆದ 3 ದಿನಗಳ ನಂತರ ಬಾಗಿಲು ಬಳಿಗೆ ಬಂದು ನಂತರ ಬಾಗಿಲ ಬಳಿಯಿಂದ ಪಡಸಾಲೆಗೆ ಬಂದು ನಿಲ್ಲುತ್ತವೆ. ಆಗ ಬಾಗಿಲನ್ನು ಸರಾಗವಾಗಿ ತೆಗೆಯಬಹುದು. ತದನಂತರ ಅಂದರೆ ಮಂಚಮ್ಮನ ವಿಗ್ರಹಗಳನ್ನು ಇಟ್ಟು ಪೂಜಿಸಿದ ನಂತರ ಈ ಗುಂಡುಗಳು ತಮ್ಮಷ್ಟಕ್ಕೆ ತಾವೇ ಮತ್ತೆ ಪಡಸಾಲೆಯಿಂದ ಬಾಗಿಲು ಬಳಿಗೆ ಬಂದು ನಿಲ್ಲುತ್ತವೆ. ಬಾಗಿಲಿಗೆ ಅಡ್ಡಲಾಗಿ ನಲುಕುತ್ತವೆ. ಕೊನೆಯದಾಗಿ ಬರುವ ಈ ಮಂಚಮ್ಮನ ಗುಂಡೆ ವಿಶೇಷವಾದಂತಹ ವಿಚಿತ್ರವಾದಂತಹ ಶಬ್ದ ಮಾಡುತ್ತೆ. ಹಾಗೆ 3 ಗುಂಡುಗಳು ಬಾಗಿಲಿಗೆ ಅಡ್ಡಲಾಗಿ ನಿಲ್ಲುವ ಪರಿಣಾಮ ಈ ಬಾಗಿಲನ್ನು ತದನಂತರ ತೆಗೆಯಲು ಸಾಧ್ಯವಿಲ್ಲ. ಇಲ್ಲಿನ ಸಕಲ ಚಮತ್ಕಾರಗಳಿಗೂ ಕಾರಣ ಶ್ರೀ ಮಂಚಮ್ಮ ತಾಯಿ. ಈ ತಾಯಿಯಲ್ಲಿನ ಶಕ್ತಿಯಿಂದ ಇಲ್ಲಿ ನಡೆಯದ ಪವಾಡಗಳಿಲ್ಲ, ಚಮತ್ಕಾರಗಳಿಲ್ಲ. ಅನ್ಯ ದಿನಗಳಲ್ಲಿ ಈ ವಿಗ್ರಹಗಳನ್ನು ಇದೇ ಊರಿನ ಮಠದ ಮನೆಯಲ್ಲಿ ಇಡಲಾಗುತ್ತೆ. ಭಕ್ತರು ದರ್ಶನ ಮಾಡಿ ಭಕ್ತಿಯಿಂದ ವಂದಿಸಿ ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ಳುತ್ತಾರೆ. ಇಲ್ಲಿನ ಮಂಚಮ್ಮ ತಾಯಿಯ ಶಕ್ತಿ ಅಪಾರ.
ಬೆಸ್ತ ಸಮುದಾಯಕ್ಕೆ ಸೇರಿರೋ ಈ ದೇವಸ್ಥಾನದಲ್ಲಿ ಅಂದ್ರೆ ಈ ಮನೆಯಲ್ಲಿ ಈ ರೀತಿಯ ಚಮತ್ಕಾರಗಳು ನೂರಾರು ವರ್ಷಗಳಿಂದ ನಡೀತಾ ಇವೆ. ಅಂತಹ ಚಮತ್ಕಾರಗಳಿಂದ ಇಲ್ಲಿಗಾಗಲೇ ಸಹಸ್ರಾರು ಜನರು ಒಳಿತನ್ನ ಕಂಡಿದ್ದಾರೆ, ಕಾಣ್ತಾ ಇದ್ದಾರೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮಲ್ಲಿ ಹಲವು ಪ್ರಶ್ನೆಗಳು ಮೂಡ್ತವೆ. ನಮ್ಮಲ್ಲಿ ಮೂಡುವಂತಹ ಅಂತಹ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರ ಸಿಕ್ಕ ನಂತರ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.